ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಕರಾವಳಿಯ 2 ಪ್ರಸಿದ್ಧ ದೇವಸ್ಥಾನಗಳಿಗೆ ವಿಸಿಟ್ ಕೊಡ್ತಾ ಇದ್ದೇವೆ. ಮೊದಲನೇದಾಗಿ ಪೊಳಲಿಯರಲ್ಲಿರುವಂತಹ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡ್ಬೋದು ನೀವು ಆನ್ ದ ವೇ ಎಷ್ಟೊಂದು ಹೂವು ಮತ್ತು ಬೇರೆ ಹರಕೆಯ ಸಾಮಗ್ರಿಗಳಿರುವಂತಹ ಅಂಗಡಿಗಳನ್ನು ಇಲ್ಲಿ ಕಾಣ್ಬೋದು. ಅದೇ ರೀತಿ ದೇವಸ್ಥಾನ ಬಂದು ಮಂಗಳೂರು ಸಿಟಿಯಿಂದ ಅರೌಂಡ್ 20 ಕಿಲೋಮೀಟರ್ ದೂರದಲ್ಲಿದೆ. ಇದು ಔಟ್ಸ್ಕರ್ಟಲ್ಲಿ ಇರೋದ್ರಿಂದ ಬಹಳನೇ ಪೀಸ್ಫುಲ್ ಆಗಿದೆ. ಗಾಳಿ, ಹಸಿರು, ಹೊಲ ಇವೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಈ ದೇವಸ್ಥಾನದ ಹಿಸ್ಟ್ರಿ ನೋಡಿದರೆ ಇದಕ್ಕೆ 1000ಕ್ಕೂ ಹೆಚ್ಚು ವರ್ಷಗಳ ಒಂದು ಕಥೆ ಇದೆ. ಇಲ್ಲಿ ಇರುವಂತಹ ರಾಜರಾಜೇಶ್ವರಿ ಅಮ್ಮನವರ ವಿಗ್ರಹ ಅಂತೂ ಬಹಳ ವಿಶೇಷವಾದದ್ದು. ಅಂದರೆ ಇಲ್ಲಿ ಯಾವುದೇ ರೀತಿ ಕಲ್ಲು, ಲೋಹ ಅಥವಾ ತಾಮ್ರದಿಂದ ನಿರ್ಮಿತವಾದಂತಹ ವಿಗ್ರಹ ಅಲ್ಲ, ಬದಲಾಗಿ ವಿಶೇಷವಾಗಿ ಮಣ್ಣಿನಿಂದ ನಿರ್ಮಿಸಿರುವಂತಹ ವಿಗ್ರಹ. ಬಹಳ ಪೂರ್ವಕಾಲದಲ್ಲಿ ರಾಜ ಸುರಥನಿಗೆ ಇಲ್ಲಿ ದೇವಿಯನ್ನು ಪೂಜಿಸಿದ್ದಾನೆ ಅನ್ನುವಂತಹ ಕಥೆಗಳು ಇವೆ. ಅವನು ತನ್ನೆಲ್ಲ ಕಳವಳಗಳನ್ನು ದೇವಿಗೆ ಸಮರ್ಪಿಸಿದಾಗ ದೇವಿ ಅವನಿಗೆ ದರ್ಶನ ನೀಡಿ ಆಶೀರ್ವಾದಿಸಿದಳು. ಆ ದಿನದಿಂದ ಅಮ್ಮನನ್ನು ಇಲ್ಲಿ ರಾಜರಾಜೇಶ್ವರಿ ಎಂಬ ಹೆಸರಿನಿಂದ ಪೂಜಿಸಲ್ಪಡುತ್ತಾರೆ ಎನ್ನುವಂತಹ ಒಂದು ಕಥೆ ಕೂಡ ಉಂಟು. ನೀವೇನಾದರೂ ಇಲ್ಲಿಗೆ ಬಂದಿದ್ರೆ ನಿಮಗೆ ಗೊತ್ತಿರುತ್ತೆ, ಆ ಒಂದು ದೇವಿಯ ಅಲಂಕಾರ, ದಿವ್ಯತೆ, ಅವರ ಶಕ್ತಿಯುತವಾದಂತಹ ಒಂದು ಕಣ್ಣುಗಳನ್ನು ಕಣ್ತುಂಬಿಸಿಕೊಳ್ಳೋದೇ ಒಂದು ಪುಣ್ಯ ಅಂತ ಹೇಳ್ಬೋದು. ಪ್ರತಿದಿನವೂ ಇಲ್ಲಿ ಬೇರೆ ಬೇರೆ ಅಲಂಕಾರ, ವಿಶೇಷ ಪೂಜೆಗಳು ನಡೆಯುತ್ತಾ ಇರುತ್ತೆ. ಈ ದೇವಸ್ಥಾನದ ವಾರ್ಷಿಕ ಉತ್ಸವವು ಮಾರ್ಚ್ ತಿಂಗಳಿನಲ್ಲಿ ನಡೆಯುತ್ತದೆ. ಸುಮಾರು 1 ತಿಂಗಳಿನಷ್ಟು ಕಾಲ ಈ ಜಾತ್ರೋತ್ಸವ ನಡೆಯುತ್ತದೆ. ಅದರಲ್ಲಿ ವಿಶೇಷವಾಗಿ ಈ ಚೆಂಡು ಉತ್ಸವ ಅನ್ನುವಂತಹದ್ದು ಒಂದು 5 ದಿನಗಳ ಕಾಲ ನಡೆಯುತ್ತದೆ. ನಾನು ಮೊದಲೇ ಹೇಳಿದ ಹಾಗೆ ಈ ದೇವಿಯ ವಿಗ್ರಹವನ್ನು ಸಂಪೂರ್ಣವಾಗಿ ಒಂದು ವಿಶೇಷ ಔಷಧೀಯ ಗುಣಲಕ್ಷಣ ಇರುವಂತಹ ಒಂದು ಜೇಡಿ ಮಣ್ಣಿನಿಂದ ತಯಾರಿಸಲಾಗಿದೆ. ಅಂದರೆ ಕೆಲವು ಮರದ ರಸಗಳನ್ನು ಬಳಸಿ ಕಲ್ಲಿನ ಹಾಗೆ ಗಟ್ಟಿ ಇರುವ ಹಾಗೆ ಮಣ್ಣಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದಾಗಿ ನಾವು ಮುಂದೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ. ಇದು ಮಂಗಳೂರು ಸಿಟಿಯಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವಂತಹ ನಂದಿನಿ ನದಿ, ಸುತ್ತಮುತ್ತಲಿನ ಹಸಿರಿನ ವಾತಾವರಣದ ಮಧ್ಯೆ ಈ ದೇವಸ್ಥಾನ ನೆಲೆಗೊಂಡಿದೆ. ಇಲ್ಲಿಗೆ ಮಲ್ಲಿಗೆ ಅಲ್ಲದೆ ಪಟ್ಟೆ ಸೀರೆಯ ಹರಕೆಗಳನ್ನು ಕೂಡ ಕೊಡ್ತಾರೆ. ಪ್ರತಿನಿತ್ಯ ಸಹಸ್ರಾರು ಭಕ್ತಾದಿಗಳು ಇಲ್ಲಿ ಭೇಟಿ ನೀಡ್ತಾರೆ ದೇವಿಯ ಆಶೀರ್ವಾದ ಪಡೆಯಲು. ಇಲ್ಲಿ ದೇವಸ್ಥಾನದ ಎದುರುಗಡೆ ಬಹಳ ಮದುವೆಗಳು ಕೂಡ ನಡೆಯುತ್ತವೆ. ಅಲ್ಲದೆ ಇಲ್ಲಿ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಂತಹ ಮದುವೆಯ ಛತ್ರ ಕೂಡ ಇದೆ. ಇಲ್ಲಿನ ವಾರ್ಷಿಕ ಜಾತ್ರೋತ್ಸವವು ಏಪ್ರಿಲ್ ತಿಂಗಳಿನಲ್ಲಿ ನಡೆಯುತ್ತದೆ. ಸುಮಾರು 8 ದಿನಗಳವರೆಗೆ ಈ ಒಂದು ಜಾತ್ರೋತ್ಸವವು ನಡೆಯುತ್ತದೆ. ಅದಲ್ಲದೆ ನವರಾತ್ರಿ ಮತ್ತು ಲಕ್ಷ ದೀಪೋತ್ಸವ ಸಮಯದಲ್ಲಿ ಕೂಡ ಇಲ್ಲಿ ಬಹಳ ರೀತಿಯ ಒಂದು ಉತ್ಸವವನ್ನು ನಡೆಸಲಾಗುತ್ತದೆ. ಇಲ್ಲಿ 2 ಹೊತ್ತು ಅನ್ನದಾನದ ವ್ಯವಸ್ಥೆ ಕೂಡ ಇದೆ. ಅಲ್ಲದೆ ನೀವು ನೋಡ್ಬೋದು ಇಲ್ಲಿ ಆನೆ ಲಾಯ ಮತ್ತು ಗೋಶಾಲೆ ಕೂಡ ಇದೆ. ಇಲ್ಲಿ ನೋಡ್ಬೋದು ನೀವು ನಿಮ್ಮ ಯಾವುದಾದ್ರೂ ವಿಶೇಷ ದಿನ ಲೈಕ್ ಜನ್ಮದಿನ, ಮದುವೆದು ಆ್ಯನಿವರ್ಸರಿ, ಈ ಥರ ದಿನಗಳಲ್ಲಿ ನೀವು ಇಲ್ಲಿ ಗೋ ಸೇವೆ ಮಾಡುವಂತಹ ಅವಕಾಶ ಇವೆ. ಗೋಗ್ರಾಸ ಸೇವೆ ಇಲ್ಲ ಗೋದಾನ ಮಾಡ್ಬೋದು. ಇಲ್ಲಿ ಡೀಟೇಲ್ಸ್ಗಳನ್ನು ಹಾಕಿದ್ದಾರೆ. ನಾವು ಕೂಡ 5,000 ರೂಪಾಯಿಗಳ ಗೋದಾನ ಸೇವೆಯ ಕಾಣಿಕೆಯನ್ನು ನೀಡಿದ್ವಿ. ನೀವೇನಾದರೂ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದರೆ ನಿಮಗೆ ATG ಸೆಕ್ಷನಲ್ಲಿ ಎಕ್ಸೆಂಪ್ಷನ್ ಕೂಡ ಸಿಗುತ್ತೆ. ಈ ಪವಿತ್ರವಾದ ನಂದಿನಿ ನದಿಗೂ ಕೂಡ ಅದರದೇ ಆದ ಒಂದು ಇತಿಹಾಸವಿದೆ. ಸೊ ಭೂಮಿಯಲ್ಲಿ ಬರಗಾಲ ಬಂದಂಥ ಒಂದು ಸಮಯದಲ್ಲಿ ಮಹರ್ಷಿಗಳು ಕಾಮಧೇನುವಿನ ಮಗಳಾದಂತಹ ನಂದಿನಿಯನ್ನು ಭೂಮಿಗೆ ಬರ ಹೇಳಿದಾಗ ನಂದಿನಿ ನಿರಾಕರಿಸಿದ ಕಾರಣ ಮಹರ್ಷಿಗಳು ಅವಳನ್ನು ನದಿಯ ಆಗುವ ಹಾಗೆ ಶಾಪ ನೀಡಿದ್ರು ಅನ್ನುವಂತಹ ಕತೆ ಕೂಡ ಇದೆ. ಇನ್ನು ನಾವು ಮೇಲ್ಗಡೆ ಬರುವಾಗ ನಮಗೆ ಅಲ್ಲಿ ಒಂದು ಹಾವಿನ ಸಣ್ಣ ಮರಿ ಕೂಡ ನೋಡಲಿಕ್ಕೆ ಸಿಕ್ತು. ಇಲ್ಲಿ ಬಂದು ಊಟಕ್ಕೆ ಕ್ಯೂ ನಿಲ್ತಾರೆ. ಸೊ ಆನ್ ದ ವೇ ನಿಮಗೆ ಸುಮಾರು ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಅನ್ನನ ಬಿಸಾಡಬಾರ್ದು ಅನ್ನುವಂಥದ್ದೆಲ್ಲ. ನಾವು ಸೋಮವಾರ ಹೋಗಿದ್ರಿಂದ ಜಾಸ್ತಿ ರಶ್ ಇರಲಿಲ್ಲ. ಅಲ್ಲದೆ ಏಕಾದಶಿ ಕೂಡ ಆಗಿದ್ದರಿಂದ ಇಲ್ಲಿ ಅಕ್ಕಿದ್ದು ಅನ್ನ ಇರಲಿಲ್ಲ, ಬದಲಾಗಿ ಅವಲಕ್ಕಿದ್ದು ಒಂದು ಅನ್ನ ಮಾಡ್ತಾರೆ, ಅದಕ್ಕೆ ಸಾಂಬಾರು ಮಾಡಿದರು. ದೇವಸ್ಥಾನದಲ್ಲಿರುವ ಆನೆಯ ಹೆಸರು ಮಹಾಲಕ್ಷ್ಮಿ ಅಂತ.
ಊಟಕ್ಕೆ ಮೊದಲು ನಾವಿಲ್ಲಿ ಬಂದಿದ್ದಾಗ ಆನೆ ಇರಲಿಲ್ಲ, ಅದನ್ನು ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ರು. ಈಗ ಸ್ನಾನ ಆಗಿ ಕರ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಬಾಳೆ ಎಲೆಗಳನ್ನು ತಿಂತಾ ಇವೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.